ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಇನ್ಸೆಪ್ಟ್ ಎಟ್ ಸ್ಟಾಕ್ ಮಾರ್ಕೆಟ್ ಕೋಚಿಂಗ್ ಅಕಾಡೆಮಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಎಕ್ಸ್ಚೇಂಜಸ್ ಅಂದ್ರೆ ಏನು, ಪ್ರೈಮರಿ ಮತ್ತೆ ಸೆಕೆಂಡರಿ ಮಾರ್ಕೆಟ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದು. ಈ ವಿಡಿಯೋದಲ್ಲಿ ಟೈಪ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ನ ಅಥವಾ ಶೇರ್ ಮಾರ್ಕೆಟ್ ನ ತಿಳ್ಕೊಳ್ಳೋಣ. ಸೊ ಶೇರ್ ಮಾರ್ಕೆಟ್ ಅಲ್ಲಿ ಒಟ್ಟು ಎರಡು ತರ ಟೈಪ್ ಬರುತ್ತೆ. ಒಂದು ಇಕ್ವಿಟಿ ಮಾರ್ಕೆಟ್, ಇನ್ನೊಂದು ಕಮೋಡಿಟಿ ಮಾರ್ಕೆಟ್. ಈ ಎರಡು ಮೇನ್ ಮಾರ್ಕೆಟ್. ಸೊ ಈ ಎರಡು ಇರೋ ಡಿಫ್ರೆನ್ಸ್ ಏನು, ಮತ್ತೆ ಇಕ್ವಿಟಿ ಮಾರ್ಕೆಟ್ ಅಂದ್ರೇನು, ಕಮೋಡಿಟಿ ಮಾರ್ಕೆಟ್ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಸೊ ಇಕ್ವಿಟಿ ಮಾರ್ಕೆಟ್ ಮತ್ತೆ ಕಮೋಡಿಟಿ ಮಾರ್ಕೆಟ್ ಅಲ್ಲಿ ಇರುವಂತ ಮೇಜರ್ ಡಿಫ್ರೆನ್ಸ್ ಏನಂದ್ರೆ, ಇಕ್ವಿಟಿ ಮಾರ್ಕೆಟ್ ಅಲ್ಲಿ ನಾವು ಡೈರೆಕ್ಟ್ ಆಗಿ ಕಂಪನಿ ಶೇರ್ಸ್ ನ ಬೈ ಮಾಡ್ತೀವಿ. ಶೇರ್ಸ್ ಆಫ್ ಕಂಪನಿನ ಬೈ ಮಾಡ್ತೀವಿ ಅಂತಂದ್ರೆ, ಯಾವ ಕಂಪನಿ ಫಂಡ್ ನ ರೈಸ್ ಮಾಡ್ಬೇಕು ಅಂತ ಇರುತ್ತೋ ಆ ಕಂಪನಿ ತನ್ನ ಶೇರ್ಸ್ ನ ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಮಾಡುತ್ತೆ. ಸೊ ನಾವು ಆ ಸ್ಟಾಕ್ಸ್ ನ ಬೈ ಅಥವಾ ಸೆಲ್ ಮಾಡ್ತೀವಿ. ಅದೇ ರೀತಿ ಕಮೋಡಿಟಿ ಮಾರ್ಕೆಟ್ ಅಲ್ಲಿ ನಾವು ಪ್ರೈಮರಿ ಪ್ರಾಡಕ್ಟ್ಸ್ ಮೇಲೆ ಟ್ರೇಡ್ ಮಾಡ್ತೀವಿ. ಟ್ರೇಡ್ ಅಥವಾ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ, ರಾ ಮೆಟೀರಿಯಲ್ಸ್ ಬರುತ್ತಲ್ಲ, ಕಚ್ಚಾ ವಸ್ತುಗಳು, ಆತರ ರಾ ಮೆಟೀರಿಯಲ್ ಮೇಲೆ ಟ್ರೇಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಗೋಲ್ಡ್, ಸಿಲ್ವರ್, ನ್ಯಾಚುರಲ್ ಗ್ಯಾಸ್, ಕ್ರೂಡ್ ಆಯಿಲ್, ಈ ತರ ರಾ ಮೆಟೀರಿಯಲ್ಸ್ ಅಲ್ಲಿ ನಾವು ಕಮೋಡಿಟಿನಲ್ಲಿ ಟ್ರೇಡ್ ಮಾಡ್ತೀವಿ. ಸೊ ಇದು ಇಕ್ವಿಟಿ ಮತ್ತೆ ಕಮೋಡಿಟಿಗೆ ಇರುವಂತ ಮೇಜರ್ ಡಿಫ್ರೆನ್ಸ್. ಇಕ್ವಿಟಿನಲ್ಲಿ ಕಂಪನಿ ಶೇರ್ಸ್ ಮೇಲೆ ನಾವು ಇನ್ವೆಸ್ಟ್ ಅಥವಾ ಟ್ರೇಡ್ ಮಾಡಿದ್ರೆ, ಕಮೋಡಿಟಿನಲ್ಲಿ ರಾ ಮೆಟೀರಿಯಲ್ ಅಥವಾ ಪ್ರೈಮರಿ ಪ್ರಾಡಕ್ಟ್ಸ್ ಮೇಲೆ ಇನ್ವೆಸ್ಟ್ ಅಥವಾ ಶೇರ್ ಮಾಡ್ತೀವಿ. ಸೊ ಈ ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಒಟ್ಟು ಕ್ಯಾಶ್ ಮಾರ್ಕೆಟ್ ಮತ್ತೆ ಡಿರವೇಟಿವ್ ಮಾರ್ಕೆಟ್ ಅನ್ನೋ ಎರಡು ಕ್ಯಾಟಗರಿ ಬರುತ್ತೆ, ಕ್ಯಾಶ್ ಅಂಡ್ ಡಿರವೇಟಿವ್ಸ್ ಅಂತ. ಅದೇ ಕಮೋಡಿಟಿ ಮಾರ್ಕೆಟ್ ಅಲ್ಲಿ ಒಟ್ಟು 4 ಮೇನ್ ಕ್ಯಾಟಗರಿ ಬರುತ್ತೆ. ಒಂದು ಎನರ್ಜಿ, ಇನ್ನೊಂದು ಬೇಸ್ ಮೆಟಲ್ಸ್, ಇನ್ನೊಂದು ಬುಲಿಯನ್. ಈ ಬುಲಿಯನ್ಗೆ ನಾವು ಪ್ರಿಷಿಯಸ್ ಮೆಟಲ್ಸ್ ಅಂತಾನು ಕರಿತೀವಿ. ಇನ್ನೊಂದು ಅಗ್ರಿಕಲ್ಚರ್ ಕಮೋಡಿಟೀಸ್. ಸೊ ಇದು ಬೇಸಿಕ್ ಡಿಫ್ರೆನ್ಸ್. ಅದನ್ ಬಿಟ್ಟು ಇವೆರಡರ ಮಧ್ಯೆ ಇರುವಂತಹ, ಅಂದ್ರೆ ಇಕ್ವಿಟಿ ಮತ್ತೆ ಕಮೋಡಿಟಿ ಮಧ್ಯೆ ಇರುವಂತಹ ಮೇಜರ್ ಡಿಫ್ರೆನ್ಸ್ ಏನೇನಿದೆ ಅಂತ ನಾವಿವಾಗ ನೋಡೋಣ. ಸೊ ನಾನು ಅವಾಗ ಹೇಳ್ದಂಗೆ, ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಕಂಪನಿ ಅಸೆಟ್ಸ್ ನಾವು ಟ್ರೇಡ್ ಮಾಡಿದ್ರೆ, ಕಮೋಡಿಟಿ ಮಾರ್ಕೆಟ್ ಅಲ್ಲಿ ಫಿಸಿಕಲ್ ಗೂಡ್ಸ್, ಗೋಲ್ಡ್, ಸಿಲ್ವರ್ ಆ ತರದನ್ನ ಟ್ರೇಡ್ ಮಾಡ್ತೀವಿ. ಇಕ್ವಿಟಿ ಮಾರ್ಕೆಟ್ ಅಲ್ಲಿ ನಾವು ಮೊದಲೇ ಹೇಳಿದ್ವಿ, ನೀವು ಆ ಶೇರ್ಸ್ ನ ಬೈ ಮಾಡ್ತಿದ್ದೀರಾ ಅಂದ್ರೆ ನಿಮ್ಗೆ ಕಂಪನಿ ಓನರ್ಶಿಪ್ ಅನ್ನೋದು ಸಿಗುತ್ತೆ. ಬಟ್ ಕಮೋಡಿಟಿ ಮಾರ್ಕೆಟ್ ಅಲ್ಲಿ ಯಾವುದೇ ತರದ ಓನರ್ಶಿಪ್ ಸಿಗಲ್ಲ. ಪ್ರೈಮರಿ ಡ್ರೈವರ್ಸ್ ಅಂದ್ರೆ ಕಂಪನಿ, ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಕಂಪನಿ ಪರ್ಫಾರ್ಮೆನ್ಸ್, ರಿಸಲ್ಟ್, ಇಂಡಸ್ಟ್ರಿ ಟ್ರೆಂಡ್ ಮತ್ತೆ ಮಾರ್ಕೆಟ್ ಸೆಂಟಿಮೆಂಟ್ ಮೇಲೆ ಡಿಪೆಂಡ್ ಆಗಿದ್ರೆ, ಕಮೋಡಿಟಿ ಮಾರ್ಕೆಟ್ ಅಲ್ಲಿ ವೆದರ್ ಕಂಡೀಷನ್, ಜಿಯೋಪೊಲಿಟಿಕಲ್ ಇವೆಂಟ್ಸ್ ಅಂದ್ರೆ ಯಾವ್ಯಾವ ದೇಶದಲ್ಲಿ ಏನೇನ್ ಇವೆಂಟ್ ಆಗ್ತಿದೆ ಅನ್ನೋದ್ರ ಮೇಲೆ, ಸಪ್ಲೈ ಮತ್ತೆ ಡಿಮ್ಯಾಂಡ್ ಆಧಾರದ ಮೇಲೆ ಕಮೋಡಿಟಿ ಮಾರ್ಕೆಟ್ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ. ಸೊ ಇಕ್ವಿಟಿ ಮಾರ್ಕೆಟ್ ನ ನಾವು ಜನರಲಿ ಲಾಂಗ್ ಟರ್ಮ್ ಮತ್ತೆ ವೆಲ್ತ್ ಕ್ರಿಯೇಷನ್ ಗೆ ಯೂಸ್ ಮಾಡಿದ್ರೆ, ಕಮೋಡಿಟಿ ಮಾರ್ಕೆಟ್ ಅಲ್ಲಿ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡೋದಕ್ಕೆ, ಹೆಡ್ಜಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂತೀವಿ. ಸೊ ಕಂಪೇರ್ಡ್ ಟು ಕಮೋಡಿಟಿ ಮಾರ್ಕೆಟ್, ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಏನು ರಿಟರ್ನ್ಸ್ ಇರುತ್ತೆ ಅದು ಜಾಸ್ತಿ ಇರುತ್ತೆ. ಮತ್ತೆ ಇದರಲ್ಲಿ ನಮ್ಗೆ ಡಿವಿಡೆಂಡ್ ಸಿಗುತ್ತೆ ಇಕ್ವಿಟಿ ಮಾರ್ಕೆಟ್ ಅಲ್ಲಿ. ಕಮೋಡಿಟಿ ಮಾರ್ಕೆಟ್ ಅಲ್ಲಿ ಯಾವುದೇ ತರದ ಡಿವಿಡೆಂಡ್ಸ್ ನಮಗ್ ಸಿಕ್ಕೋದಿಲ್ಲ. ಓನರ್ಶಿಪ್ ಎಲ್ಲ ಕಂಪನಿ ಶೇರ್ ಮೇಲೆ ತಗೊಂಡ್ರೆ, ಜಸ್ಟ್ ಪ್ರೈಮರಿ ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡ್ತಿದೀವಿ ಅಂದ್ರೆ ನಮ್ಗೆ ಆಬ್ವಿಯಸ್ಲಿ ಯಾವುದೇ ತರ ಡಿವಿಡೆಂಡ್ ಸಿಕ್ಕೋದಿಲ್ಲ. ಸೊ ಇಕ್ವಿಟಿ ಮಾರ್ಕೆಟ್ ಅಲ್ಲಿ ವೊಲಟಾಲಿಟಿ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಮತ್ತೆ ಇಂಟರ್ನಲ್ ಅಂತಂದ್ರೆ ಏನೇನು ಒಳಗಡೆ ಇರುವಂತ ಟೆಕ್ನಿಕಲ್ ಮತ್ತೆ ಫಂಡಮೆಂಟಲ್ ಮೇಲೆ ವೊಲಟಾಲಿಟಿ ಡಿಪೆಂಡ್ ಆಗಿದ್ರೆ, ಕಮೋಡಿಟಿ ಮಾರ್ಕೆಟ್ ಅಲ್ಲಿ ಎಕ್ಸ್ಟರ್ನಲ್ ಮತ್ತೆ ಅನ್ಪ್ರಿಡಿಕ್ಟೇಬಲ್ ಫ್ಯಾಕ್ಟರ್ಸ್ ಅಂತಂದ್ರೆ, ಎಕ್ಸ್ಟರ್ನಲ್ ಫ್ಯಾಕ್ಟರ್ ಅಂತಂದ್ರೆ ನಾರ್ಮಲ್ ಆಗಿ ಏನಾದ್ರೂ ಚೇಂಜಸ್ ಆದ್ರೆ ಆ ತರ ಫ್ಯಾಕ್ಟರ್ಸ್ ಮೇಲೆ ಕಮೋಡಿಟಿ ಮಾರ್ಕೆಟ್ ಡಿಪೆಂಡ್ ಆಗಿರುತ್ತೆ. ಅದಾದ್ಮೇಲೆ ಇಕ್ವಿಟಿ ಮಾರ್ಕೆಟ್ ಅಲ್ಲಿ NSE ಮತ್ತೆ BSE ಅನ್ನೋ ಎರಡು ಎಕ್ಸ್ಚೇಂಜಸ್ ಇದ್ರೆ, ಕಮೋಡಿಟಿ ಮಾರ್ಕೆಟ್ ಅಲ್ಲಿ MCX ಮತ್ತೆ NCDEX ಅನ್ನೋ ಎಕ್ಸ್ಚೇಂಜಸ್ ಇರುತ್ತೆ. MCX ಅಂದ್ರೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಂತ. ಯೂಶಲಿ ನಾವು ಟ್ರೇಡ್ ಮಾಡೋದು ಇದ್ರ ಮೇಲೆನೆ, ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜಸ್ ಅಲ್ಲಿ ನಾವು ಟ್ರೇಡ್ ಮಾಡೋದು. ಸೊ ಇಕ್ವಿಟಿ ಮಾರ್ಕೆಟ್ ಅಲ್ಲಿ NSE ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತೆ BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ನ ರೆಗ್ಯುಲೇಟ್ ಮತ್ತೆ ಕಂಟ್ರೋಲ್ ಮಾಡುತ್ತೆ ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡೋದಕ್ಕೆ. ಅದೇ ತರ MCX ಮಾರ್ಕೆಟ್ ನ ಕಮೋಡಿಟಿ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಮಾರ್ಕೆಟ್ ಅವರ್ಸ್ ಯೂಶಲಿ ಇಕ್ವಿಟಿ ಮಾರ್ಕೆಟ್ 9:15 ಸ್ಟಾರ್ಟ್ ಆಗಿ 3:00 ಕ್ಲೋಸ್ ಆಗ್ಬಿಡುತ್ತೆ. ಅದೇ ನೀವು ಕಮೋಡಿಟಿ ಮಾರ್ಕೆಟ್ ತಗೊಂಡ್ರೆ 24 ಅವರ್ಸ್ ಇರಲ್ಲ, ಇದು 9 to 11:30 ವರೆಗೂ ಇರುತ್ತೆ. ಮಾರ್ನಿಂಗ್ 9 ಗಂಟೆಯಿಂದ ನೈಟ್ 11:30 ವರೆಗೂ ಕಮೋಡಿಟಿ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ. ಸೊ ಈ ಎರಡು ಇಂಡಿಯಾದಲ್ಲಿ ಬರೋ ಎರಡು ಮೇಜರ್ ಮಾರ್ಕೆಟ್, ಇಕ್ವಿಟಿ ಮಾರ್ಕೆಟ್ ಮತ್ತೆ ಕಮೋಡಿಟಿ ಮಾರ್ಕೆಟ್ ಇರುವಂತ ಡಿಫ್ರೆನ್ಸ್.
ಒಂದು ಮೇಜರ್ ಡಿಫರೆನ್ಸ್ ಏನಂದ್ರೆ ಇಕ್ವಿಟಿ ಮಾರ್ಕೆಟ್ ಅಲ್ಲಿ ನಾವು ಒಂದು ಕಂಪನಿ ಶೇರ್ಸ್ ನ ಬೈ ಮಾಡ್ತೀವಿ, ಕಮೋಡಿಟಿ ಮಾರ್ಕೆಟ್ ಅಲ್ಲಿ ಪ್ರೈಮರಿ ಪ್ರಾಡಕ್ಟ್ಸ್ ನ ಬೈ ಮಾಡ್ತೀವಿ. ಅಂದ್ರೆ ನಾವೇನಾದ್ರೂ ಗೋಲ್ಡ್ ಮೇಲೆ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಅಥವಾ ಟ್ರೇಡ್ ಮಾಡಿದ್ರೆ ಅದು ಕಮೋಡಿಟಿ ಮಾರ್ಕೆಟ್. ಅದೇ ಗೋಲ್ಡ್ ರಿಲೇಟೆಡ್ ಕಂಪನೀಸ್ ಆದಂತಹ ಕಲ್ಯಾಣ್ ಜ್ಯುವೆಲರ್ಸ್, ಟೈಟಾನು ಈ ತರ ಕಂಪನಿ ಶೇರ್ಸ್ ಮೇಲೆ ನಾವೇನಾದ್ರೂ ಬೈ ಅಥವಾ ಸೆಲ್ ಮಾಡಿದ್ರೆ ಅಥವಾ ಇನ್ವೆಸ್ಟ್ ಮಾಡಿದ್ರೆ ಇದು ಇಕ್ವಿಟಿ ಮಾರ್ಕೆಟ್. ಅದೇ ತರ ಕ್ರೂಡ್ ಆಯಿಲ್ ಅಲ್ಲಿ ನಾವೇನಾದ್ರೂ ಇನ್ವೆಸ್ಟ್ ಅಥವಾ ಟ್ರೇಡ್ ಮಾಡಿದ್ರೆ, ಕ್ರೂಡ್ ಆಯಿಲ್ ಅಲ್ಲಿ ನಾವೇನಾದ್ರೂ ಟ್ರೇಡ್ ಮಾಡಿದ್ರೆ ಇದು ಕಮೋಡಿಟಿ ಮಾರ್ಕೆಟ್. ಅದೇ ಈ ಕ್ರೂಡ್ ಆಯಿಲ್ ನ ರಿಫೈನ್ ಮಾಡಿ ಪೆಟ್ರೋಲ್, ಡೀಸೆಲ್ ಆತರ ಪ್ರಾಡಕ್ಟ್ಸ್ ತಗೋಬರೋ ಕಂಪನಿಗಳು HPCL, ಹಿಂದೂಸ್ತಾನ್ ಪೆಟ್ರೋಲಿಯಂ ಲಿಮಿಟೆಡ್, IOCL, ರಿಲಯನ್ಸ್ ಈ ತರ ಕಂಪನಿ ಮೇಲೆ ನಾವೇನಾದ್ರೂ ಟ್ರೇಡ್ ಮಾಡಿದ್ರೆ ಇದು ಕಮೋಡಿಟಿ ಮಾರ್ಕೆಟ್. ಸೊ ನಾವು ಡೈರೆಕ್ಟ್ ಆಗಿ ಅಲ್ಯೂಮಿನಿಯಂ ಮೇಲೆ ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ ಅದು ಕಮೋಡಿಟಿ ಆಗುತ್ತೆ. 4 ನ್ಯಾಷನಲ್ ಅಲ್ಯೂಮಿನಿಯಂ ಲಿಮಿಟೆಡ್ ಕಾರ್ಪೊರೇಷನ್ ಇದ್ರ ಮೇಲೆ ನಾವೇನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಇದು ಇಕ್ವಿಟಿ ಮಾರ್ಕೆಟ್ ಆಗುತ್ತೆ. ಸೊ ಇದು ಇಕ್ವಿಟಿ ಮತ್ತೆ ಕಮೋಡಿಟಿಗೆ ಇರುವಂತಹ ಮೇಜರ್ ಡಿಫರೆನ್ಸ್. ಇದಾದ್ಮೇಲೆ ನಾನು ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಇನ್ನೂ ಕ್ಲಿಯರ್ ಆಗಿ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ಸೊ ಇದ್ರ ಬಗ್ಗೆ ಏನಾದ್ರು ಇನ್ನೂ ಡೌಟ್ಸ್ ಇದೆ ನೀವು ಕೆಳಗಡೆ ಕೊಟ್ಟಿರೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ನಂಬರ್ಗೆ ಕಾಲ್ ಮಾಡ್ಕೋಬಹುದು. ಥ್ಯಾಂಕ್ ಯು.